ಆಸ್ಟ್ರೇಲಿಯಾದ ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ ಭಾನುವಾರ ನಿನ್ನೆ ಪಾಕಿಸ್ತಾನ ಮೂಲದ ತಂದೆ ಮಗ ಸಾರ್ವಜನಿಕರ ಮೇಲೆ ಗುಂಡಿನ ದಾಳಿ. ಘಟನೆಯಲ್ಲಿ 12 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಪೊಲೀಸರ ಪ್ರತಿ ದಾಳಿಗೆ ಆರೋಪಿ ತಂದೆ ಸಾವನ್ನಪ್ಪಿದ್ದು, ಮಗ ಗಂಭೀರವಾಗಿ ಗಾಯ. ಹೆತ್ತವರಿಗೆ ಹೆಗ್ಣ ಮುದ್ದು ಅನ್ನೋ ಹಾಗೆ ಮಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರು. ಆತ ಅಂತವನಲ್ಲ, ಬಾರಿ ಒಳ್ಳೆಯವನು ಅಂತಿರೋ ತಾಯಿ. ಹೌದು, ನಿನ್ನೆ ಆಸ್ಟ್ರೇಲಿಯಾದ ಸಿಡ್ನಿ ಬೋಂಡಿ ಬೀಚ್ನಲ್ಲಿ ಪಾಕಿಸ್ತಾನ ಮೂಲದ ತಂದೆ ಮಗ ಸೇರ್ಕೊಂಡು ಅಲ್ಲಿದ್ದ ಸಾರ್ವಜನಿಕರ ಮೇಲೆ ಯದ್ವಾ ತದ್ವಾ ಗುಂಡಿನ ದಾಳಿ ನಡೆಸಿದ್ದಾರೆ. ಸಿಕ್ಕವರ ಮೇಲೆ ಗುಂಡು ಹಾರಿಸಿದ್ದಾರೆ. ಇನ್ನು ಈ ಘಟನೆಯಲ್ಲಿ 12 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಹಾಗೆ ಪೊಲೀಸರು ಮಾಡಿದ ಪ್ರತಿದಾಳಿಗೆ ಆರೋಪಿ ತಂದೆ ಸಾವನ್ನಪ್ಪಿದ್ದು, ಮಗ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇನ್ನು ಆರೋಪಿಗಳನ್ನ ಸಾಜಿದ್ ಅಕ್ರಮ್, ಆತನ ಮಗ ನವೀದ್ ಅಕ್ರಮ್ ಎಂಬುದು ಗೊತ್ತಾಗಿದೆ. ಇನ್ನು ಈ ಬಗ್ಗೆ ನವೀದ್ ಅಕ್ರಮ್ ತಾಯಿಯ ವಿಚಾರಣೆಯಲ್ಲಿ ವೆರೆನಾರನ್ನ ಈ ಬಗ್ಗೆ ಪ್ರಶ್ನಿಸಿದಾಗ ತನ್ನ ಮಗ ಅಂತವನಲ್ಲ, ಆತ ಬಾರಿ ಒಳ್ಳೆಯವನು ಎಂದಿದ್ದಾರೆ. ನವೀದ್ ವಾರಾಂತ್ಯದಲ್ಲಿ ಫಿಶಿಂಗ್ ಟೂರ್ ಮಾಡೋದಾಗಿ ಹೇಳಿ ತಂದೆ ಜೊತೆ ಹೋಗಿದ್ದ, ಆತ ಅಂತವನಲ್ಲ ಅಂತ ಕೊಂಡಾಡಿದ್ದಾರೆ. ಮಗ ತನಗೆ ಕಾಲ್ ಮಾಡಿ, ಅಮ್ಮ ನಾನು ಈಜಲು ಹೋಗಿದ್ದೆ, ಸ್ಕೂಬಾ ಡೈವಿಂಗ್ ಮಾಡಿದೆ, ಈಗ ಊಟಕ್ಕೆ ಹೋಗ್ತಿದ್ದೇನೆ ಎಂದು ಹೇಳಿದ್ದ. ಹಾಗೆಯೇ ಈಗ ತುಂಬಾ ಸೆಕೆ ಇರೋದ್ರಿಂದ ಮನೆಯಲ್ಲೇ ಇರ್ತೇನೆ ಎಂದಿದ್ದ ಅಂತೆಲ್ಲ ತಾಯಿ ಮಗನ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಆದ್ರೆ ಅಲ್ಲಿ ದಾಳಿಯ ನಂತರದಲ್ಲಿ, ದಾಳಿ ನಡೆದ ಸ್ಥಳದಲ್ಲಿ ನವೀದ್ ಬಂದೂಕನ್ನ ಹಿಡಿದಿರೋದು ಚಿತ್ರಗಳು ವೈರಲ್ ಆಗಿವೆ. ಆದಾಗ್ಯೂ ವರೆನಾ ತನ್ನ ಮಗ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದನ್ನ ನಂಬ್ತಿಲ್ಲ. ಅವನ ಬಳಿ ಬಂದೂಕು ಇಲ್ಲ, ಅವನು ಹೊರಗೆ ಹೋಗೋದು ಇಲ್ಲ, ಅವನು ಸ್ನೇಹಿತರೊಂದಿಗೆ ಬೆರೆಯೋದಿಲ್ಲ, ಅವನು ಕುಡಿಯೋದಿಲ್ಲ, ಧೂಮಪಾನ ಮಾಡಲ್ಲ, ಕೆಟ್ಟ ಸ್ಥಳಿಗೆ ಹೋಗೋದಿಲ್ಲ, ಅವನು ಕೆಲಸಕ್ಕೆ ಹೋಗ್ತಾನೆ, ಮನೆಗೆ ಬರ್ತಾನೆ, ಜಿಮ್ಗೆ ಹೋಗ್ತಾನೆ ಅಷ್ಟೇ ಎಂದು ತಾಯಿ ಹೇಳಿದ್ದಾಳೆ. ನವೀದ್ ಕೆಲಸ ಮಾಡ್ತಿದ್ದ ಕಂಪನಿ ದಿವಾಳಿಯಾಗಿದ್ರಿಂದ ಈ ಹಿಂದೆ ಕೆಲಸ ಕಳ್ಕೊಂಡಿದ್ದ. ತಂದೆ ಸಾಜಿದ್ ಒಂದು ಹಣ್ಣಿನ ಅಂಗಡಿಯನ್ನ ಇಟ್ಕೊಂಡಿದ್ರು. ಪಶ್ಚಿಮ ಸಿಡ್ನಿಯಲ್ಲಿ ಕಳೆದ ವರ್ಷ ಖರೀದಿಸಿದ್ದ ಒಂದು ಮನೆಯಲ್ಲಿ ವಾಸಿಸ್ತಿದ್ರು. ಶಂಕಿತನು ನ್ಯೂ ಸೌತ್ ವೆಲ್ನ ಆಲ್ ಮುರಾದ್ ಸಂಸ್ಥೆಯ ವಿದ್ಯಾರ್ಥಿ ಎಂದು ಗುರುತಿಸಿದ್ದಾರೆ. ಇದು ಅರೇಬಿಕ್ ಮತ್ತು ಕುರಾನ್ ಅನ್ನ ಕಲಿಸೋ ಶಾಲೆ. ಪ್ರಸ್ತುತ ಭಯೋತ್ಪಾದಕ ದಾಳಿಗೂ ಅವನ ಸಂಸ್ಥೆಗೂ ಯಾವುದೇ ಸಂಬಂಧವಿಲ್ಲ ಎಂದು ಕಂಡುಬಂದಿದೆ. ಸದ್ಯಕ್ಕೆ ಇದು ಉಗ್ರ ಸಂಘಟನೆಯ ಕೃತ್ಯ ಅನ್ನೋದು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಇನ್ನು ಯಾವ ಕಾರಣಕ್ಕೆ ಮಾಡಿದ್ದಾರೆ, ಅವರ ಮೋಟಿವ್ ಏನಿತ್ತು ಅನ್ನೋದಾದ್ರೆ, ಪ್ರಾಥಮಿಕ ಮಾಹಿತಿ ಪ್ರಕಾರ ಅಲ್ಲಿ ಯಹೂದಿಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಇಲ್ಲಿ ನಡೆದಿದ್ದ ಯಹೂದಿಗಳ ಹನುಕ ಆಚರಣೆಯನ್ನ ಟಾರ್ಗೆಟ್ ಮಾಡಲಾಗಿದೆ. ಇನ್ನು ಈತ ದೊಡ್ಡ ಮಟ್ಟದಲ್ಲೇ ದಾಳಿಗೆ ಸಂಚು ಮಾಡಿದ್ದ ಅನ್ನೋದು ತಿಳಿದು ಬಂದಿದೆ. ಆತನ ಕಾರ್ನಲ್ಲಿ ಭಾರಿ ಸ್ಫೋಟಕಗಳ ಇದ್ದಿದ್ದು ಕಂಡು ಬಂದಿದೆ. ಅಷ್ಟರಲ್ಲಿ ಪೊಲೀಸರು ಇವನ್ನ ಹಿಡಿದಿದ್ದಾರೆ. ಇದರಿಂದ ಇನ್ನು ದೊಡ್ಡ ದುರಂತ ನಡೆಯೋದು ತಪ್ಪಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಆರೋಪಿಗಳಾದ ತಂದೆ ಮಗರು ಒಟ್ಟು 6 ಬಂದೂಕುಗಳನ್ನ ಖರೀದಿಸಿದ್ದರೆಂದು ತನಿಖೆಯಿಂದ ತಿಳಿದು ಬಂದಿದೆ. ಈ ಎಲ್ಲಾ ಶಸ್ತ್ರಾಸ್ತ್ರಗಳಿಗೂ ಕಾನೂನುಬದ್ಧ ಪರವಾನಗಿ ಇದ್ದು, ದಾಳಿಯ ವೇಳೆ ಅವುಗಳನ್ನ ಬಳಸಲಾಗಿದೆ ಎನ್ನುವುದು ಮಾಹಿತಿ ಲಭ್ಯವಾಗಿದೆ. ದಾಳಿಕೋರರು ಜನಸಮೂಹದ ಮೇಲೆ ಗುಂಡು ಹಾರಿಸಿ 10 ರಿಂದ 87 ವರ್ಷ ವಯಸ್ಸಿನ 15 ಜನರನ್ನ ಕೊಂದಿದ್ದಾರೆ. 42 ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅವರಲ್ಲಿ 5 ಸ್ಥಿತಿ ಗಂಭೀರವಾಗಿದೆ. ಹಲ್ಲೆಕೋರರಲ್ಲಿ ಒಬ್ಬ 50 ವರ್ಷದ ತಂದೆ ಸಾಜಿದ್ ಅಕ್ರಮ್ ಸಾವನ್ನಪ್ಪಿದ್ದು, ಅವನ ಜೊತೆ ಆತನ ಮಗ ನವೀದ್ ಅಕ್ರಮ್ ಸ್ಥಿತಿ ಗಂಭೀರ. ಇಬ್ಬರು ಪಾಕಿಸ್ತಾನದವರು ಎನ್ನುವ ಮಾಹಿತಿ ಲಭ್ಯ. ಒಟ್ಟಾರೆ ಎಲ್ಲ ಮುಸ್ಲಿಮರು ಉಗ್ರರಲ್ಲ, ಉಗ್ರರೆಲ್ಲರೂ ಮುಸ್ಲಿಮರೇ ಅನ್ನೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಈ ಘಟನೆಯಲ್ಲೂ ಆರೋಪಿಗಳು ಮುಸ್ಲಿಮರೇ.